ಹಾಯ್ ವೀಕ್ಷಕರೇ, ನಾನು ಇವತ್ತು ಬೆಟ್ಟದ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇದು ಬೆಂಗಳೂರಿನಿಂದ 70 ಕಿಲೋಮೀಟರ್ ದೂರದಲ್ಲಿದೆ. ಇದು ಉದ್ದಾರಹಳ್ಳಿ ಎಂಬ ಗ್ರಾಮದಲ್ಲಿ ಬರುತ್ತೆ. ಮತ್ತು ನಮಗೆ ಟಾಪ್ವರೆಗೂ ರೋಡ್ ಇದೆ, ಹೊಸದಾಗಿ ಕಾಂಕ್ರೀಟ್ ಹಾಕಿದ್ದಾರೆ. ಸೊ ಎಲ್ಲ ಗಾಡಿಗಳು ಆರಾಮಾಗಿ ಹೋಗ್ಬೋದು. ಇಲ್ಲಿನ ದೇವಸ್ಥಾನದ ಕಲ್ಯಾಣಿನ ತುಂಬ ಚೆನ್ನಾಗಿ ಅಲಂಕೃತ ಮಾಡಿದ್ದಾರೆ ನೋಡಿ. ಸುತ್ತಲೂ 108 ಲಿಂಗಗಳ ಸ್ಥಾಪನೆ ಮಾಡಿದ್ದಾರೆ. ಮಧ್ಯದಲ್ಲಿ ನಾಗರ ಹಾವಿನ ಹೆಡೆಯ ಕೆಳಗೆ ಒಂದು ಶಿವಲಿಂಗ ಮತ್ತು ಎದುರಿಗೆ ನಂದಿ ಕುಂತಿರುವುದನ್ನು ನೋಡ್ಬೋದು. ಎರಡರಿಂದನೂ ನಾವು ನೀರು ಬೀಳ್ತಾ ಇರೋದನ್ನು ನೋಡ್ಬೋದು. ಇದು ಒಂದು ಇಲ್ಲಿನ ಮೇಜರ್ ಅಟ್ರಾಕ್ಷನ್. ಬನ್ನಿ ನಾವು ದೇವಸ್ಥಾನದ ಒಳಗೆ ಹೋಗೋಣ. ಆ್ಯಕ್ಚುಲಿ ಈ ದೇವಸ್ಥಾನ ಬೆಟ್ಟದ ಮೇಲಿರೋದು. ಸುತ್ತಲೂ ನಾವು ಬೆಟ್ಟಗಳನ್ನು ನೋಡ್ಬೋದು. ತುಂಬ ಚೆನ್ನಾಗಿದೆ. ಇಲ್ಲಿಯ ಮೂಲ ದೇವರು ಇಲ್ಲಿದ್ದಾರೆ. ಹಿಂದೆ ಇದು ಒಂದು ಚಿಕ್ಕ ಗುಡಿಯಾಗಿತ್ತು. ಮಣ್ಣಿನ ಗೋಡೆಯಲ್ಲಿ ಕಟ್ಟಿದ್ರಂತೆ. ಇಲ್ಲಿ ಯಾವಾಗಲೂ ನಾಗರ ಹಾವು ಶಿವಲಿಂಗವನ್ನು ಕಾಯ್ತಾ ಇತ್ತಂತೆ. ಈಗ ಅದನ್ನೆಲ್ಲ ರಿನೋವೇಟ್ ಮಾಡಿದ್ದಾರೆ. ಈ ದೇವಸ್ಥಾನನ ಹೊಸದಾಗಿ ಕಟ್ಟಿದ್ದಾರೆ. ಈ ದೇವಸ್ಥಾನವು ಬೆಳಿಗ್ಗೆ 9ರಿಂದ ಸಂಜೆ 6ರವರೆಗೂ ತೆರೆದಿರುತ್ತೆ. ಇಲ್ಲಿ ಒಂದು ಸುಂದರವಾದ ವ್ಯೂ ಪಾಯಿಂಟ್ ಇದೆ. ನಮ್ಮ ಸಿಟಿಯ ಜಂಜಾಟದಿಂದ ಇಲ್ಲಿ ಬಂದು ಆರಾಮಾಗಿ ನಾವು ನೆಮ್ಮದಿ ಕಾಣ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.